ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಖುಷಿಯಿಂದ ಸ್ವೀಕರಿಸಿ ನಾಳೆಗೆ ಅದನ್ನು ತಿರ್ಗಾ ರೆಡಿ ಮಾಡಿರ್ತೀವಿ. ನಾಳೆಗೂ ಹಂಗೆ ಇತ್ತಾ, ಅಕಸ್ಮಾತ್ ಏನಾದ್ರು ರಾಂಗ್ ಇನ್ಫಾರ್ಮೇಷನ್ ಚೆನ್ನಾಗಿಲ್ಲ ಅಂತ ಏನಂತಂದರೆ ಅವ್ರಿಗೆ ದುಡ್ಡು ವಾಪಸ್ ರಿಟರ್ನ್ ದುಡ್ಡು ಅವ್ರಿಗೆ. ಹೋಯಲ್ಲ ಹೆಂಗಿದ್ರೆ ದಾನಿ ನಮಸ್ಕಾರ. ಫುಲ್ ಕನ್ಫ್ಯೂಷನ್ ಆಗಿರ್ಬೇಕಲ್ಲ, ಇವನೇನಪ್ಪ ಬೆಳಗ್ಗೆ ಬೇಗ ಹೋಗ್ಬಿಟ್ಟಿದ್ದಾನ ಅಥವಾ ಮಧ್ಯರಾತ್ರಿಲಿದ್ದಾನ, ಟೋಟಲಿ ಕನ್ಫ್ಯೂಸ್ ಆಗಿರ್ಬೋದು ನಾನು ಎಲ್ಲಿದ್ದೀನಂತ. ಅದು ಈ ಕತ್ಲಲ್ಲಿ. ಎಸ್, ನಾನು ಇವತ್ತೊಂದು ಪ್ಲೇಸಿಗೆ ಬಂದಿದ್ದೀನಿ. ಇಲ್ಲಿ ಮಿಡ್ನೈಟು 11 ಗಂಟೆಗೆ ಇವ್ರು ಓಪನ್ ಆದರೆ ಒಂದು ರಾತ್ರಿ 2-2:30ವರೆಗೂ ಇರುತ್ತೆ. ಇಲ್ಲಿನ ಸ್ಪೆಷಲ್ಲು ರೈಸು, ಮುಳುಬಾಗಿಲು ದೋಸೆ, ಇಡ್ಲಿ, ಟೀ ಕಾಫಿ, ಹೀಗೆ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ತಿಂಡಿ ಇದೆ. ಮಧ್ಯರಾತ್ರಿಲಿ, ಅದು ಈಗ ಬೆಂಗಳೂರಲ್ಲಿರೋ ಚಳಿಗೆ ಮಧ್ಯರಾತ್ರಿಲಿಂತ ತಿಂಡಿ ತಿನ್ನೋಕ್ಕೆ ಒಂದು ಮಜಾ. ರಾತ್ರಿ ನೀವು ರೈಡ್ ಹೋಗ್ತಿದ್ದೀರಾ, ರಾತ್ರಿ ರೈಡ್ ಹೋಗ್ಬೇಕಾದ್ರೆ ಹೊಟ್ಟೆ ತುಂಬ ಒಂದು ತಿನ್ಕೊಂಡು ಹೋಗ್ಬೇಕಾದ್ರೆ ಇದೊಂದು ಪ್ಲೇಸ್ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಂಥ ಒಂದು ಪ್ಲೇಸಿಗೆ ನಾನು ಬಂದಿದ್ದೀನಿ. ಬನ್ನಿ, ಈ ಮಧ್ಯರಾತ್ರಿಲಿ ನಾವು ಒಂದಿಷ್ಟು ತಿಂಡಿಗಳನ್ನು ತಿನ್ಕೊಂಬರೋಣ. ನಮ್ಮ ಹೆಸರು ಗುಣಶೇಖರ್ ಅಂತೇಳಿ. ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಹೋಟೆಲ್ ಶುರುವಾಗಿ ಒಂದು 4 ಇಯರ್ಸ್ ಆಗಿದೆ. ಮಿಡ್ ನೈಟ್ ಫುಡ್ ಅಂತೇಳಿ ರಾತ್ರಿ ಒಂದು 10 ಗಂಟೆಯಿಂದ ಬೆಳಗ್ಗೆ ಒಂದು 2-2:30, 3 ಗಂಟೆವರೆಗೂ ಒಳ್ಳೆ ತುಂಬ ಚೆನ್ನಾಗಿರಬೇಕು ಫುಡ್ಡು. ಒಂದು ಕಾಫಿ ಕುಡಿದ್ರೂ ಚೆನ್ನಾಗಿರಬೇಕು, ಒಂದು ಟೀ ಕುಡಿದ್ರೂ ಸಾಕು, ತುಂಬ ಚೆನ್ನಾಗಿರಬೇಕು. ಇದರಲ್ಲಿ ನಮ್ಮದು ತುಂಬ ಹೈಲೈಟ್ ಅಂತಂದರೆ ಮದ್ದೂರೊಡೆ, ಮುಳುಬಾಗಲ್ ದೋಸೆ, ಇದು ತುಂಬ ಅದ್ಭುತವಾಗಿರುತ್ತೆ. ಇದಕ್ಕೆ ನಮ್ಮದೇ ಕಸ್ಟಮರ್ಗಳು KR ಪುರಮು, ಬನಶಂಕರಿ, ಹೆಬ್ಬಾಳ, ಕೆಂಗೇರಿ ಇದು ಕಡೆಯಿಂದೆಲ್ಲ ತುಂಬ ನಮ್ಮ ಕಸ್ಟಮರ್ಗಳು ಬರ್ತಾರೆ. ಬೆಳಗ್ಗೆ ಟೈಮು ತುಂಬ ಜನ ಎಲ್ಲ ಫುಲ್ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ನೈಟ್ ಟೈಮು ಆರಾಮಾಗಿ ಬಂದು ಫ್ಯಾಮಿಲಿ ಸಮೇತ ಬಂದು ಆರಾಮಾಗಿ ತಿನ್ಕೊಂಡು ಹೋಗಲಿ. ದೋಸೆ ಒಂದು ತಿಂದವರು ಇನ್ನೊಂದು ತಿನ್ನಬೇಕು, ಆ ಥರ ಇರೋ ದೋಸೆ. ಎಲ್ಲರೂ ಫ್ಯಾಮಿಲಿ ಕಸ್ಟಮರ್ ಬನ್ನಿ. ಮತ್ತು ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫುಡ್ಡು ಹೈಜಿನಿಕ್ ಆಗಿದೆ. ಫುಟ್ಪಾತ್ ಅಂತೇಳಿ ಯಾವುದೇ ಕಾರಣಕ್ಕೂ ಲೋ ಕ್ವಾಲಿಟಿ ಏನೂ ಇಲ್ಲ. ಒಂದು ಕಾಫಿ ಕುಡಿಬೋದು, ಒಂದು ಟೀ ಕುಡಿಬೋದು, ಎಲ್ಲ ಅದ್ಭುತವಾಗಿರುತ್ತೆ. ಕಸ್ಟಮರ್ದೆಲ್ಲ ತುಂಬ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಫ್ಯಾಮಿಲಿ ಕಸ್ಟಮರ್ಗಳೇ ಜಾಸ್ತಿ ಬರೋದು. ಇಡ್ಲಿ ತಿಂದ್ವಿ, ಚೆನ್ನಾಗಿದೆ. ಇಡ್ಲಿನೂ ಚೆನ್ನಾಗಿತ್ತು, ಗೀ ರೈಸೂ ಚೆನ್ನಾಗಿದೆ, ಮೈಲ್ಡ್ ಆಗಿದೆ ಗೀ ರೈಸು, ತುಂಬ ಇಷ್ಟ ಆಯಿತು. ವಡಾನು ಚೆನ್ನಾಗಿದೆ. ಇಲ್ಲಿ ಅದು ಟೈಮ್ ಇವಾಗ 11:45 ಇರೋದ್ರಿಂದ ಈ ಟೈಮಲ್ಲಿ ನಾವು ಈಗ ಬರಬೇಕಾದ್ರೆ ಎಲ್ಲಿ ಹೋಗಿ ಬೇರೆ ಕಡೆ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ರೆ ಈ ಥರ ಟೈಮಲ್ಲಿ ಸಿಗೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ನಾವು ತುಮಕೂರವರು. ಇಲ್ಲಿ ಬೆಂಗಳೂರಿಗೆ ಬಾಡಿಗೆ ಬಂದಿದೆ. ಬರ್ತಾ ದಾರಿಲಿ ಒಂದು ನೋಡಿದೆ. ನಮಗೆ ದುಡ್ಡಿರುತ್ತೆ ಜೋಬಲ್ಲಿ, ನೈಟಲ್ಲಿ ಊಟಗಳು ಸಿಗೋಲ್ಲ. ತುಂಬ ಚೆನ್ನಾಯಿತು. ಒಂದು ದೋಸೆ ತಿಂದೆ, ಇನ್ನೂ ಇಷ್ಟ ಆಯಿತು. ಒಂದು ಸ್ವಲ್ಪ ಗೀ ರೈಸು ತಿಂದೆ. ಸಾಕು ಸರ್, ನಮ್ಗೆ ಇನ್ನೇನು ಬೇಕು ಸರ್. ಟೈಮ್ ಸರ್, ಇಂಥ ಟೈಮಲ್ಲಿ ಊಟ ಸಿಗೋದೇ ನಮ್ಗೆ ಮುಖ್ಯ ಅಷ್ಟೇ ಸರ್, ಇನ್ನೇನು ಹೇಳಲ್ಲ. ಟೇಸ್ಟು ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಸೊ ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ತಿಂಡಿ ಸಿಗೋದಂದ್ರೇ ಅಪರೂಪ. ಅದು ಇಷ್ಟೊತ್ತಿಗೆ ನಾಗರಬಾವಿ ಹತ್ರ ಬಿಸಿ ಬಿಸಿ ಇಡ್ಲಿ, ಟೇಸ್ಟು ತುಂಬ ಚೆನ್ನಾಗಿದೆ. ನಾನೊಬ್ಬ ರೈಡರ್ ಆಗಿದ್ದು ಇಷ್ಟೊತ್ತಿಗೆ ಊಟ ಸಿಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಅದು ಇಷ್ಟು ಚೆನ್ನಾಗಿರೋದು. ಸೊ ನಾಗರಬಾವಿ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ದಯವಿಟ್ಟು ಇಲ್ಲಿ ಬನ್ನಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಇಲ್ಲಿ ಇಡ್ಲಿ. ಮುಳುಬಾಗಲ್ ದೋಸೆ ಅಂತೂ ಅಲ್ಟಿಮೇಟ್ ಟೇಸ್ಟು. ಮುಳುಬಾಗಿಲಿಗೆ ಹೋಗೋ ಬದಲು ಇಲ್ಲೇ ಬಂದು ಮಿಡ್ ನೈಟ್ ಒಳ್ಳೆ ದೋಸೆ, ಇವಾಗ ನ್ಯಾಚುರಲ್ ದೋಸೆ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಮುಳುಬಾಗಲ್ ದೋಸೆ ತುಂಬ ಕಡಿಮೆ ಸಿಗೋದು, ಅದರಲ್ಲೂ ನೈಟು ಸಿಗೋದು ತುಂಬ ಕಡಿಮೆ. ಒಂದು ತಿಂದವರು ಇನ್ನೊಂದು ತಿನ್ನಬೇಕು, ಆ ಥರ ಇರೋ ದೋಸೆ. ಇನ್ನು ಮುಂದಿನ ದಿನದಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ, ಅಷ್ಟು ಸ್ವಚ್ಛವಾಗಿ ಮತ್ತು ಹೈಜಿನಿಕ್ ಆಗಿ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ.
ಸರ್ ಟೈಮಿಂಗ್ಸ್ ಬಂದು ನಮ್ಮದು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ ಒಂದು 2:30-3 ಗಂಟೆವರೆಗೂ ಇರುತ್ತೆ. ಮತ್ತು ಪ್ರತಿದಿನ ಒಂದೊಂದು ರೈಸ್ ಇರುತ್ತೆ. ಲೆಮನ್ ರೈಸು, ಇಡ್ಲಿ, ಮದ್ದೂರೋಡೆ, ಕಾಫಿ ಟೀ, ಮುಳುಬಾಗಲ್ ದೋಸೆ, ಇದು ಪ್ರತಿದಿನ ಇರುತ್ತೆ. ಇದೇನು ಬಿಟ್ಟು ಪ್ರತಿದಿನ ಒಂದು ಗೀ ರೈಸ್ ಇರುತ್ತೆ, ಒಂದಿನ ವೆಜ್ ಪಲಾವ್ ಇರುತ್ತೆ, ಒಂದಿನ ಟೊಮೊಟೊ ಬಾತ್ ಇರುತ್ತೆ, ಒಂದಿನ ಮೇಥಿ ಕಾರ್ನ್ ಪಲಾವ್ ಇರುತ್ತೆ, ಒಂದಿನ ಮೆಂತ್ಯ ಬಾತ್ ಇರುತ್ತೆ, ಒಂದಿನ ಹಲಸಿನಕಾಯಿ ಬಿರಿಯಾನಿ ಇರುತ್ತೆ. ಬಂದು ಗೂಗಲಲ್ಲಿ ಪರಂಪರೆ ಮೇಲುಕೋಟೆ ಪುಳಿಯೋಗರೆ ನಾಗರಬಾವಿ ಅಂತ ಹಾಕಿದ್ರೆ ಇದ್ರ ಲೊಕೇಶನ್ ಬರುತ್ತೆ. ಮತ್ತು ಇಲ್ಲ ಅಂತ ಅಂದರೆ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ನಾಗರಬಾವಿ ಅಂತ ಹಾಕಿದ್ರೆ ಈ ಅಡ್ರೆಸ್ ಗೂಗಲಲ್ಲಿ ಬರುತ್ತೆ. ನಮಸ್ಕಾರ ಎಲ್ಲರಿಗೂ. ಹೀಗೆ ಲಾಂಗ್ ಡ್ರೈವ್ ಹೋಗಿದ್ವಿ, ಬರ್ತಾಯಿದ್ವಿ, ಇಲ್ಲಿ ನಾಗರಬಾವಿಯಲ್ಲಿ ನೋಡಿದ್ವಿ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಹತ್ರ. ಇಲ್ಲಿ ಮುಳುಬಾಗಿಲು ದೋಸೆ ಪಾಯಿಂಟು, ಮೇಲ್ಕೋಟೆ ಪುಳಿಯೋಗರೆ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಲೇಟ್ ನೈಟು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋರಿಗೆ, ಆಟೋ ಓಡಿಸೋರಿಗೆ, ಕಾರ್ ಓಡಿಸೋರಿಗೆ, ಬಸ್ ಓಡಿಸೋರಿಗೆ ಎಲ್ಲರಿಗೂ ಸಿಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಬಂದು ಟ್ರೈ ಮಾಡಿದ್ರೆ ನೀವು ಟೇಸ್ಟ್ ನೋಡಿ ಏನಾದರೂ ಒಪ್ಪಿಗೆ ಹೇಳ್ಬೋದು. ಇಟ್ಸ್ ವೆರಿ ನೈಸ್. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು. ಎಸ್, ಇವಾಗ 12:15 ಆಗ್ಬಿಟ್ಟಿದೆ ಮಧ್ಯರಾತ್ರಿ. ಇನ್ನೂ ಕ್ರೌಡ್ ಇಲ್ಲಿ ಅದೇ ರೀತಿ ಇದೆ. ಇಲ್ಲಿನ ಒಂದು ದೋಸೆ ತಿನ್ನೋಕ್ಕಿರ್ಬೋದು, ರೈಸ್ ಬಾತ್ ತಿನ್ನೋಕ್ಕಿರ್ಬೋದು, ಜನ ಅಂತೂ ಕಾಯ್ತಾ ಇದ್ದಾರೆ. ಅಂತೂ ನಾನು ಈ ಕ್ರೌಡಲ್ಲಿ ಇವಾಗ 12:15 ರಾತ್ರಿಲಿ ನಾನು ಆರ್ಡ್ರ್ ಮಾಡಿದ್ದು ಬಿಸಿ ಬಿಸಿ ಮುಳುಬಾಗಿಲು ದೋಸೆ. ಬೆಂಗಳೂರಲ್ಲಿರೋ ಚಳಿಗಂತೂ ಈ ದೋಸೆ ತಿನ್ನೋಕೆ ಅದ್ಭುತವಾಗಿರುತ್ತೆ. ಸೊ ಆರ್ಡ್ರ್ ಮಾಡಿ ಸ್ವಲ್ಪ ಹೊತ್ತು ಕಾದಿದ್ದೀನಿ. ಏನು ಜಾಸ್ತಿ ಹೊತ್ತು ಕಾಯ್ಬೇಕಂತನೂ ಇಲ್ಲ, ಯಾಕಂದರೆ ನೀವೇ ನೋಡಿದ್ರಿ ಸುಮಾರು 6, 7, 8, 10 ಹಂಚು ಇಟ್ಕೊಂಡು ಮಾಡ್ತಾಯಿದ್ದಾರೆ, ಪಟ 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 ಮಾಡ್ತಾರೆ. ಸೊ ನನ್ನ ಮುಳುಬಾಗಿಲು ದೋಸೆ ಬಂದಿದೆ, ತಿನ್ನೋಣ, ಟೇಸ್ಟ್ ನೋಡೋಣ ದೋಸೆ ಹೆಂಗಿದೆ ಅಂತ. ಅದು ಈ ಚಳಿಲಿ ತಿನ್ನೋಕ್ಕೆ ಇನ್ನೊಂಥರ ಕಿಕ್ಕು. ಇದಕ್ಕೆ 2 ಥರದ ಚಟ್ನಿ ಕೊಡ್ತಾರೆ, ಆಮೇಲೆ ಮೀಡಿಯಮ್ ರೋಸ್ಟ್ ಆಗಿರುವಂತಹ ದೋಸೆ, ಆಮೇಲೆ ಫುಲ್ಲು ತುಪ್ಪ ಹಾಕಿಬಿಟ್ಟು ಬಿಸಿ ಬಿಸಿಯಾಗಿದೆ. ಪಲ್ಯನೂ ಕೊಟ್ಟಿದ್ದಾರೆ. ಟೋಟಲಿ ದೋಸೆಗೆ 3 ಥರದ ಸೈಡ್ಸ್ ಇದೆ ಅಂತ ಹೇಳ್ಬೋದು. ಸೊ ಇನ್ನೀಗ ನಾವು ದೋಸೆ ಟೇಸ್ಟ್ ನೋಡಬೇಕಾಗತ್ತೆ. ನೋಡಿ ಎಷ್ಟು ತುಪ್ಪ ಇದೆ ಅಂತ. ಹಾಗೆ ತುಂಬಾ ಬಿಸಿ ಕೂಡ, ಹಂಗೆ ಬಿಸಿ ಬಿಸಿಯಾಗಿ ಕೊಡ್ತಾರೆ ನಿಮಗೆ. ಏನು ಹಾಕಿ ಬಾಕ್ಸಲ್ಲಿ ಏನು ಇಟ್ಟಿರಲ್ಲ ಫಸ್ಟೇ. ಸೊ ದೋಸೆ ಟೇಸ್ಟ್ ನೋಡಬೇಕು. ಈ ಮುಳುಬಾಗಿಲು ದೋಸೆನೇ ಒಂಥರ ಡಿಫ್ರೆಂಟ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡಿ ನೀವು, ಈ ಮಧ್ಯದಲ್ಲಿ ತುಂಬ ಫ್ಲಫಿ ಆಗಿದೆ, ತುಂಬಾ ಫ್ಲಫಿ ಆಗಿದೆ. ಒಳ್ಳೆ ಸ್ಪಾಂಜ್ ಥರ ಇದೆ. ಬಟ್ ಅದೇ ಸೈಡ್ ನೋಡಿದ್ರೆ ರೋಸ್ಟಾಗಿ ಹೆಂಗಿದೆ ನೋಡಿ. ಕಾಣಿಸ್ತಿದೆಯಾ ಹೊಗೆ ಹೋಗೋದು? ಕಾಣಿಸ್ತಾ ಇದೆ. ಸೊ ತುಪ್ಪ ಸಮೇತ ಹಾಕಿರುವಂಥ ದೋಸೆ. ಈಗ ನಾವು ಅದಕ್ಕೆ ಸ್ವಲ್ಪ ಆಲೂ ಪಲ್ಯ, ಚಟ್ನಿ ಹಾಕಿ ತಿನ್ನೋಣ. ಟೇಸ್ಟ್ ಹೆಂಗಿದೆ ನೋಡೋಣ. ಸಾಕಾಗಿ ಮಾಡಿದ್ದಾರೆ ಇಬ್ಬರು ಹುಡುಗರು ಸೇರಿಬಿಟ್ಟು. ಫುಲ್ ರೋಸ್ಟ್ ಆಗಿದೆ. ರೋಸ್ಟ್ ಜೊತೆಗೆ ಆಲೂ ಪಲ್ಯ, ಆಮೇಲೆ ಹಾಕಿರೋ ಚಟ್ನಿ, 2 ಕಾಂಬಿನೇಷನ್ ಸೂಪರ್ ಆಗಿದೆ. ದೋಸೆಗೆ ನಿಮಗೆ ಗೀನೇ ತುಂಬ ಇರೋದ್ರಿಂದ ಟೇಸ್ಟ್ ಅಂತೂ ಡಬಲ್ ಅನಿಸುತ್ತೆ. ಚಟ್ನಿ ಜೊತೆ ಒಂದು ಬೈಟ್ ನೋಡಬೇಕು. ಸಾಕಾಗಿ ಮಾಡಿದ್ದಾರೆ ಚಟ್ನಿನೂ. ನಿಮಗೇನು ಅಂಥ ಸ್ಪೈಸಿ ಇಲ್ಲ ಚಟ್ನಿ, ಬಟ್ ಇನ್ನು ಕೆಂಪು ಚಟ್ನಿ ಏನಿದೆಲ್ಲ ಮೀಡಿಯಮ್ ಸ್ಪೈಸಿ ಬರುತ್ತೆ. ಬಟ್ ನಿಮಗೆ ಮಾಮೂಲು ಕಾಯಿ ಚಟ್ನಿ ಆರ್ಡಿನರಿ ಆಗಿರುತ್ತೆ. ಬಟ್ ನಿಮಗೆ ಇದು ಏನಿದೆ ದೋಸೆಲ್ಲೇ ಅವರು ಸ್ವಲ್ಪ ಖಾರದ ಚಟ್ನಿ ಹಾಕಿರೋದ್ರಿಂದ ನಿಮ್ಗೆ ಸ್ವಲ್ಪ ಫ್ಲೇವರು, ಸ್ವಲ್ಪ ಖಾರ ಅನಿಸುತ್ತೆ. ಬಟ್ ಟೇಸ್ಟ್ ವೈಸ್ ಒಂಥರ ರಾ ಅಂತ ಹೇಳ್ಬೇಕು. ಆ ತುಪ್ಪ, ಆ ಪಲ್ಯ, ಆಮೇಲೆ ಆ ಚಟ್ನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಅದು ಈ ಮಧ್ಯರಾತ್ರಿ 12 ಗಂಟೆಲಿ ಈ ಚಳಿಗೆ ಬೊಂಬಾಟಾಗಿದೆ ಮುಳುಬಾಗಿಲು ದೋಸೆ. ದಿನ ಒಂದೊಂದು ಥರದ ರೈಸ್ ಮಾಡ್ತಾರಂತೆ ಇಲ್ಲಿ. ಸೊ ಇವತ್ತು ಚಿತ್ರಾನ್ನ, ಅದೇ ರೀತಿ ಗೀ ರೈಸ್ ಮಾಡಿದ್ದಾರೆ. ಸೊ ನಮ್ಮ ಈ ಒಂದು ಮಧ್ಯರಾತ್ರಿಯಲ್ಲಿ ಈ 2 ಬಿಸಿ ಬಿಸಿ ರೈಸ್ ಹೆಂಗಿದೆ ನೋಡೋಣ. 2 ಚೂರು ಹಾಕ್ಕೊಂಡೆ ನನ್ನ ಸಬ್ಸ್ಕ್ರೈಬರ್ ಧನಿಕ್ಲಿಗೋಸ್ಕರ, ಯಾಕಂದರೆ ಟೇಸ್ಟ್ ಹೇಳ್ಬೇಕಲ್ಲ ಹೆಂಗಿದೆ ಅಂತ. ಸೊ ಅದಕ್ಕೆ 2 ಸ್ವಲ್ಪ ಸ್ವಲ್ಪ ಹಾಕಿ ಅಂದೆ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಓಕೆ, ಚಿತ್ರಾನ್ನ
ಆಹಾ, ನೋಡ್ಬೋದು ನೀವು ಇಲ್ಲಿ ಚಿತ್ರಾನ್ನ ಫುಲ್ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಕೊಟ್ಟಿದ್ದಾರೆ. ಸೊ ನೋಡಿ, ಎಲ್ಲ ಕರಿಬೇವು ಸೊಪ್ಪು ಎಲ್ಲನೂ ಇದೆ, ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಸೊ ಟೇಸ್ಟ್ ವೈಸು ಚಿತ್ರಾನ್ನ ಹೆಂಗಿದೆ ನೋಡೋಣ. ಟೇಸ್ಟ್ ವೈಸ್ ಚಿತ್ರಾನ್ನ ಸಾಕತ್ತಾಗಿದೆ, ಮಾತೇ ಇಲ್ಲ. ಯಾಕಂದರೆ ನಾನು ಅಲ್ಲಿ ನೋಡಿದಾಗ ಕಲರ್ ಕಮ್ಮಿ ಇತ್ತು, ಸ್ವಲ್ಪ ಹಳದಿ ಕಲರ್ ಏನಿದೆ ಅಲ್ಲ ಸ್ವಲ್ಪ ಕಮ್ಮಿ ಇದೆ. ಹಂಗಾಗಿ ಟೇಸ್ಟ್ ಹೆಂಗಿರುತ್ತೆ ಅನ್ನೋ ಭಾರಿ ಕ್ಯೂರಿಯಾಸಿಟಿ ಇತ್ತು. ಇಲ್ಲ, ಟೇಸ್ಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಚಿತ್ರಾನ್ನ ಒಂದೇನಂದರೆ ನಿಮಗೆ ಹುಳಿ ಖಾರ ಫ್ಲೇವರ್ ಮಿಕ್ಸ್ ಇದೆ, ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಆಮೇಲೆ ಈ ಮಿಡ್ ನೈಟಲ್ಲಿದೆಲ್ಲ ಈ ಒಂದು ಖಾರ ಇರೋವಂಥ ಒಂದು ರೈಸ್ ತಿನ್ನೋದೇ ಮಜಾ ಅನಿಸುತ್ತೆ ನಿಮಗೆ. ಆ್ಯಕ್ಚುಲಿ ದೋಸೆಲ್ಲೂ ಹಂಗೆ ನೀವು ನೋಡಿದ್ರಿ ಖಾರ ಫ್ಲೇವರ್ ಚೆನ್ನಾಗಿದೆ, ಹಂಗೆ ಈ ಗೀ ರೈಸಲ್ಲೂ ಖಾರದ ಫ್ಲೇವರ್ ಚೆನ್ನಾಗಿ ಹಾಕಿದ್ದಾರೆ. ಸೊ ತುಂಬಾ ಮಜಾ ಕೊಡುತ್ತೆ ನಿಮಗೆ ಚಿತ್ರಾನ್ನ. ಅದೇ ರೀತಿ ಇಲ್ಲಿ ನೀವು ಆಗಲೇ ಕೇಳಿದ್ರಿ, ಒಬ್ರು ಹೇಳಿದ್ರು ಗೀ ರೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಸ್ಪೆಷಲ್ ಗೀ ರೈಸ್ ಕೂಡ ಆರ್ಡ್ರ್ ಮಾಡಿದೆ, ನೋಡಬೇಕು ಗೀ ರೈಸ್ ಹೆಂಗಿದೆ ನೋಡೋಣ. ಓ ಬಿಸಿ ಬಿಸಿ ಗೀ ರೈಸ್ ನೋಡಿ ಹೆಂಗೆ ಹೊಗೆ ಹೋಗ್ತಾ ಇದೆ ಅಂತ, ಅಲ್ಟಿಮೇಟ್. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಗೀ ರೈಸು. ಆಹಾ, ಏನು ಟೇಸ್ಟ್ ಇದೆ ಗೊತ್ತಾ ಗೀ ರೈಸ್ ಕೂಡ. ಆ್ಯಕ್ಚುಲಿ ಸ್ಟ್ರೀಟ್ ಫುಡ್ ಅಂತ ಹೇಳ್ತೀವಿ ನಾವು, ಇದಕ್ಕೆ ಹೇಳೋದು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ನಾವು ಹೆಂಗೆಂಗೋ ಗೀ ರೈಸ್ ಬಗ್ಗೆ ಎಲ್ಲ ಹೇಳ್ತೀವಿ, ಅದನ್ನು ವರ್ಣಿಸ್ತೀವಿ ಹಂಗಿದೆ ಹಿಂಗಿದೆ ಅಂತ. ಇಲ್ಲೂ ಅದೇ ಥರ ಇದೆ ಗೀ ರೈಸ್, ತುಂಬಾ ಟೇಸ್ಟ್ ಕೊಟ್ಟಿದ್ದಾರೆ. ಅನ್ನನೂ ಅಷ್ಟೇ ನಿಮಗೆ ಸ್ವಲ್ಪ ಬೆಂದಿರಬೇಕು, ಆಮೇಲೆ ಉದುರು ಅಂತೀವಲ್ಲ ನಾವು, ಸ್ವಲ್ಪ ಉದುರಾಗಿರೋದು ಅಂತ ಹೇಳ್ತೀವಿ, ಆ ಥರ ಇರಬೇಕು. ತುಂಬಾ ಹಾರ್ಡಾಗಿ ಮುದ್ದೆ ಆಗ್ಬಿಟ್ರೆ ನಿಮ್ಗೆ ತಿನ್ನೋಕ್ಕೂ ಬೆಂದೋದ ಫೀಲ್ ಬರುತ್ತೆ. ಸೊ ಆ ರುಚಿ ನಿಮ್ಗೇನಿದೆ ಅಲ್ಲ ಗೀ ರೈಸ್ದು ಸಿಗೋಲ್ಲ. ಬಟ್ ಇಲ್ಲಿ ಟೇಸ್ಟ್ ವೈಸು ಎರಡೂ ಚೆನ್ನಾಗಿದೆ. ಅದರಲ್ಲೂ ನಾನು ಮತ್ತೆ ಹೇಳ್ತೀನಿ, ರಾತ್ರಿ 2 ಗಂಟೆವರೆಗೆ ಇವರು ಓಪನ್ ಇಟ್ಟಿರ್ತಾರೆ. ಸೊ ರಾತ್ರಿ ಈ ಥರ ಬಿಸಿ ಬಿಸಿ ದೋಸೆ, ಚಿತ್ರಾನ್ನ, ಗೀ ರೈಸು ತಿನ್ನೋದೇ ಮಜಾ. ಟೋಟಲ್ ನನಗೆ 2 ರೈಸು ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನಾನು, ಆ್ಯಕ್ಚುಲಿ ಇದಕ್ಕೆ ಚಟ್ನಿ ಆಮೇಲೆ ಗೀ ರೈಸಿಗೆ ಸಾಗು ಕೂಡ ಕೊಡ್ತಾರೆ. ಅದು ತುಂಬ ಲೇಟ್ ನೈಟು, ನಾನು ಸ್ವಲ್ಪ ಅಷ್ಟು ಪ್ರಿಫರ್ ಮಾಡದೇ ಇರೋದ್ರಿಂದ ಅವರಿಗೆ ಹಂಗೇನು ಬೇಡ, ನಾನು ಪ್ಲೈನಾಗಿ ರೈಸ್ ತಿಂದು ನೋಡ್ತೀನಿ ಅಂತ ಹೇಳಿದೆ. ಬಟ್ ಟೇಸ್ಟ್ ವೈಸ್ 2 ಸೂಪರ್ ಆಗಿದೆ. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ, ಟೇಸ್ಟ್ ಚೆನ್ನಾಗಿದ್ರೆ ಇನ್ನೊಂದು ಸರಿ ಬನ್ನಿ ಫ್ಯಾಮಿಲಿ ಸಮೇತ. ತುಂಬ ಧನ್ಯವಾದಗಳು. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ರೈಸ್ ಬಾತು, ಕಾಫಿ, ಟೀ, ಇಡ್ಲಿ ಎಲ್ಲನೂ ಸೂಪರ್ ಆಗಿತ್ತು. ಹಾಗಾದರೆ ಈ ಒಂದು ಮಶ್ರೂಮ್ ಅಡ್ಡ ಎಲ್ಲಿ ಬರುತ್ತೆ ಅಂತ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನಿಗೆ ಹೋಗಿ, ಅಲ್ಲಿ ಗೂಗಲ್ ಲೊಕೇಶನ್ ಹಾಕಿರ್ತೀನಿ. ಏನಿಲ್ಲ, ನಿಮ್ಮ ನಾಯಂಡಹಳ್ಳಿ ಬಂದರೆ ಆರಾಮ್ಸೆ ಹುಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿದೆ. 2 ಗಂಟೆ ರಾತ್ರಿವರೆಗೂ ನಿಮ್ಗೆ ಇಲ್ಲಿ ಫುಡ್ ಸಿಗುತ್ತೆ, ಮಿಸ್ ಮಾಡದೆ ಬನ್ನಿ. ಇನ್ನು ವೀಕೆಂಡಲ್ಲಿ ಬೈಕರ್ಸು ರೈಡರ್ಸ್ ಎಲ್ಲ ಅಲ್ಟಿಮೇಟಾಗಿ ಇಲ್ಲೊಂದು ತಿನ್ಕೊಂಡು ಹೋಗ್ಬೋದು, ಇಲ್ಲ ಮುಗಿಸ್ಕೊಂಡು ಬಂದರು ಇಲ್ಲಿ ನೀವು ಫುಡ್ ಮಾಡ್ಕೊಂಡು ಮನೆಗೂ ಹೋಗ್ಬೋದು. ಅಷ್ಟು ಚೆನ್ನಾಗಿದೆ, ಮಿಸ್ ಇಲ್ಲದೆ ಬನ್ನಿ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.